ನಮಸ್ಕಾರ. ದೇವಾಲಯಗಳು ಸೇವಾಲಯಗಳಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಲೋಕ ಕಲ್ಯಾಣವಾಗುತ್ತದೆ ಎಂಬ ತತ್ವನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಮಲ್ಲೇಶ್ವರಂ ಆರ್ಯ ವೈಶ್ಯ ಸಂಘದ ಆಶ್ರಯದಲ್ಲಿ ಆರ್ಯ ವೈಶ್ಯ ವೈದಿಕ ಭವನವು 1994ರಿಂದ ಕಾರ್ಯನಿರ್ವಹಿಸುತ್ತಿದೆ. ವ್ಯಕ್ತಿಯ ಮರಣಾಂತರ ಮೃತರ ಆತ್ಮಶುದ್ಧಿಗಾಗಿ ಮಾಡುವ ಅಪಾರ ಕರ್ಮಗಳನ್ನು ಕುಟುಂಬ ವರ್ಗದವರು ನೆಮ್ಮದಿಯ ವಾತಾವರಣದಲ್ಲಿ ಮಾಡಲು 1994ರಲ್ಲಿ ನಿರ್ಮಾಣವಾಗಿದ್ದ ವೈದಿಕ ಭವನ ತನ್ನ ಕ್ರಿಯಾಶೀಲತೆಯಿಂದ ಜನ ಮನ್ನಣೆ ಪಡೆಯಿತು. ವರ್ಷಗಳು ಉರುಳಿದಂತೆ ಭವನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾದ್ದರಿಂದ ಈಗ 5,000 ಚದರ ಅಡಿಗಳ ವಿಸ್ತಾರವಾದ ನೂತನ ವೈದಿಕ ಭವನಕ್ಕೆ ಫೆಬ್ರವರಿ 2024ರಲ್ಲಿ ಭೂಮಿ ಪೂಜೆ ನೆರವೇರಿಸಿತು. ಈ ನೂತನ ವೈದಿಕ ಭವನದ ವರ್ಚುವಲ್ ವಾಕ್ಥ್ರೂವಿಗೆ ಸ್ವಾಗತ. ನೀವು ಭವನ ಪ್ರವೇಶಿಸುತ್ತಿದ್ದಂತೆ ಶುದ್ಧಗೊಳ್ಳಲು ಸೌಲಭ್ಯವಿದೆ. ನಂತರ ರಿಸೆಪ್ಷನ್ಗೆ ಸಾಗಬಹುದು. ರಿಸೆಪ್ಷನ್ ಲಾಬಿ ನಿರೀಕ್ಷಣಾ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಅಪರ ಕರ್ಮ ಕಾರ್ಯಗಳ ಮಾಹಿತಿ ಮತ್ತು ಆನ್ಲೈನ್ ಬುಕಿಂಗ್ ಮಾಡಿರುವ ಮಾಹಿತಿಗಳು ಆಟೋಮ್ಯಾಟಿಕ್ ಡಿಸ್ಪ್ಲೇನಲ್ಲಿ ಇರುತ್ತದೆ. ಏಕಕಾಲದಲ್ಲಿ 7 ಅಪರ ಕರ್ಮ ಕಾರ್ಯಗಳನ್ನು ಮತ್ತು ಪ್ರತಿನಿತ್ಯ 20ಕ್ಕೂ ಹೆಚ್ಚು ಅಪರ ಕರ್ಮಗಳನ್ನು ಮಾಡಲು ಉತ್ತಮವಾದ ಗಾಳಿ ಬೆಳಕಿನೊಂದಿಗೆ ಶಾಂತ ವಾತಾವರಣವನ್ನು ವಿನ್ಯಾಸಗೊಳಿಸಲಾಗಿದೆ. ಮೇಲಿನ ಭಾಗದಲ್ಲಿ ದೊಡ್ಡ ಕುಟುಂಬದವರು ಸೇರಬಹುದು. 2 ದೊಡ್ಡ ಕೊಠಡಿಗಳು 15 ಜನರು ಕೂತು ಕಾರ್ಯವನ್ನು ನಿರ್ವಹಿಸಲು ರೂಪಿಸಲಾಗಿದೆ. 3ನೇ ಮಹಡಿಯಲ್ಲಿ ಏಕಕಾಲಕ್ಕೆ 150 ಜನರಿಗೆ ಊಟದ ವ್ಯವಸ್ಥೆ ಇರುವ ಭೋಜನ ಶಾಲೆ ತಯಾರಾಗುತ್ತಿದೆ. ಅದಕ್ಕೆ ಅನುಕೂಲವಾಗುವಂತೆ ಅತ್ಯಾಧುನಿಕ ಅಡುಗೆ ಮನೆ ಸಂಗ್ರಹಣೆ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ಸಿದ್ಧಗೊಳ್ಳುತ್ತಿದೆ. ಹೆಚ್ಚು ಜನರಿದ್ದಲ್ಲಿ 4ನೆಯ ಮಹಡಿಯಲ್ಲೂ ಮತ್ತೊಂದು ಭೋಜನ ಶಾಲೆ ಇದೆ. ಇತರ ಸಂದರ್ಭಗಳಲ್ಲಿ ನಾವು ಬೇರೆ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಹಾಲ್ ಆಗಿ ಜಾಗವನ್ನು ಮಾರ್ಪಡಿಸಬಹುದು. ವೈದಿಕ ಭವನವು 5 ಮಹಡಿಯಾಗಿದ್ದು ಎಲ್ಲರಿಗೂ ಸರಾಗವಾಗಿ ಓಡಾಡಲು ಲಿಫ್ಟ್ ವ್ಯವಸ್ಥೆ ಹೊಂದಿದೆ. ಕಟ್ಟಡದ ಉತ್ತರ ಭಾಗದಲ್ಲಿ ಕಾರ್ಯನಿರ್ವಾಹಕ ಸೌಲಭ್ಯಗಳಿದೆ. ದಕ್ಷಿಣ ಭಾಗದಲ್ಲಿ ಕಾರ್ಯ ವ್ಯವಸ್ಥಾಪಕರಾಗಿ ಬೇಕಿರುವ ಅನುಕೂಲತೆ ಇದೆ. ಮೇಲ್ವಿಚಾರಕನ ಕಚೇರಿ ಮತ್ತು ಸಿಬ್ಬಂದಿ ವಸತಿ ನೆಲಮಹಡಿಯಲ್ಲಿ ಇದೆ. ಪುರೋಹಿತರ ಕೊಠಡಿಗಳು ಮೇಲ್ಮಹಡಿಗಳಲ್ಲಿ ಇರುತ್ತವೆ. ಅಡುಗೆ ಗೃಹದ ಸಂಗ್ರಹಣಾ ಕೊಠಡಿ ಅದರ ಪಕ್ಕದಲ್ಲಿ ಇದೆ. ಶ್ರಾದ್ದದ ನಂತರ ಕಾಗೆಯ ರೂಪದಲ್ಲಿ ಬರುವ ಪಿತೃಗಳಿಗೆ ಪ್ರಸಾದ ಅರ್ಪಿಸಲು ಟೆರೇಸ್ನಲ್ಲಿ ಅವಕಾಶವಿದೆ. ಬಂಧುಗಳೇ, 1000 ದೇವಾಲಯಗಳಿಗೆ ಸೇವೆ ನೀಡಲು ಅವಕಾಶ ಸಿಗಬಹುದು. ಆದರೆ ಸಾವಿರಾರು ಆತ್ಮಗಳಿಗೆ ಮುಕ್ತಿ ನೀಡುವ ವೈದಿಕ ಭವನ ನಿರ್ಮಾಣಕ್ಕೆ ದಾನ ನೀಡುವ ಅವಕಾಶ ಯೋಗ ಇದ್ದವರಿಗೆ ಮಾತ್ರ ಲಭ್ಯ. ನಿರ್ಮಾಣ ಹಂತದಲ್ಲಿರುವ ವೈದಿಕ ಭವನಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಾನ ನೀಡುವ ಮೂಲಕ ಮುಕ್ತಿ ಪಡೆಯಲು ಆಶಿಸುವವರು ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ. ಜೈ ವಾಸವಿ.